ನಮಸ್ಕಾರ, ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಗಳೂರು ತಾಲೂಕಿನ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ರಸ್ತೆ ಅಗಲೀಕರಣ ಉದ್ದೇಶಿಸಿ ಪೂರ್ವಭಾವಿ ಸಭೆ ಕರೆಯಲಾಯಿತು. ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಣ್ಣ ಓಬಣ್ಣರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ಹೋರಾಟಗಾರರು, ವಕೀಲರ ಸಂಘದ ಅಧ್ಯಕ್ಷರಾದ ಟಿ ಬಸವರಾಜ್, ಭದ್ರಾ ಮೇಲ್ದಂಡೆ ಹೋರಾಟಗಾರರು, ಪ್ರಗತಿಪರ ಹೋರಾಟಗಾರರಾದ ಆರ್ ಒ ಓಬಳೇಶ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪ, ವಕೀಲರಾದ ಮಾಂತೇಶ್, ಮಹಿಳಾ ಪ್ರಗತಿಪರ ಹೋರಾಟಗಾರರಾದ ಶ್ರೀಮತಿ ಇಂದ್ರಮ್ಮ, ಶ್ರೀಮತಿ ಸುಜಾತ, ವಕೀಲರಾದ ತಿಪ್ಪೇಸ್ವಾಮಿ ಮರೇನಹಳ್ಳಿ, ವಕೀಲರಾದ ಭೂಪತಿ, ವಕೀಲರಾದ ಮಾಂತೇಶ್, ಹಿರಿಯ ವಕೀಲರಾದ ರಂಗಪ್ಪ, ಪ್ರಗತಿಪರ ರೈತ ಸಂಘಟನೆಯ ಮುಖಂಡರುಗಳು, ಮಾಧ್ಯಮ ಮಿತ್ರರು, ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಅಧ್ಯಕ್ಷರಾದ ವಕೀಲರಾದ ಸಣ್ಣ ಓಬಣ್ಣರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲಾಧಿಕಾರಿಯವರು ಏನು ಹೇಳಿಕೆ ಕೊಟ್ಟು ಹೋಗಿದ್ರು, 69 ಅಡಿ ಹೊಡಿತೀವಿ ಅಂತಂದು ಏನು ಹೇಳಿದ್ರು, ಆ ಪ್ರಕಾರವಾಗಿ ಬಂದು ಏನು ಇಲ್ಲಿ ಕೆಲಸ ಮಾಡಿಲ್ಲ, ಅರ್ಧ ಆಗಿದೆ. ಕೆಲವು ಕಡೆ 26 ಅಡಿ, 32 ಅಡಿ, ಕೆಲವು ಕಡೆ 50 ಅಡಿ, ಈ ರೀತಿ ವ್ಯತ್ಯಾಸ ಆಗಿ ಇನ್ನೂ ಸಹ ಜನಗಳಿಗೆ ಗೊಂದಲ ಐತೆ. ಅದರಲ್ಲಿ ಏನಂತಂದರೆ ಭಾರಿ ಕಿಕ್ಕಿರದಂಥ ಏರಿಯಾ, ಈ ಜಾಗದಲ್ಲಿ ಓಡಾಡೋದಕ್ಕೆ ಭಾಳ ಸಮಸ್ಯೆ ಆಗಿಬಿಟ್ಟತ್ತೆ. ಅಂಥ ಇದರಲ್ಲಿ ಈ ಅಧಿಕಾರಿಗಳು ನಾವು ಪ್ರತಿಭಟನೆ ಮಾಡಿ ಇಂಥ ದಿವಸ 26ನೇ ತಾರೀಕಿಗೆ ಬರ್ತಾರೆ ಅಂತ ಹೇಳಿದ್ರು ಯಾರು ನಮ್ಮ ಏನು ತಹಸೀಲ್ದಾರ್ ಅವರು ಆ ಸಂದರ್ಭದಲ್ಲೂ ಬಂದಿಲ್ಲ. ಎರಡನೇದಾಗಿ ಮತ್ತೆ ನಾವು ಆ ಟೈಮ್ ಬರಲಿಲ್ಲ ಅಂತಂದು ವಾಪಸ್ ತಗೊಂಡು ಬಂದು 9ನೇ ತಾರೀಕು ಸ್ಟ್ರೈಕ್ ಮಾಡಿದಾಗ ಅವ್ರ ಮಾತು ಕೇಳ್ಕೊಂಡು ಮತ್ತೇನೋ ಜಿಲ್ಲಾಧಿಕಾರಿ ಅವರು ಜಗಳೂರು ತಾಲೂಕಿನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಎಷ್ಟಡಿ ಹೊಡಿತಾ ಇದ್ದೀವಿ ಅದಕ್ಕೆ ಒಂದು ಬೋರ್ಡ್ ಆಗಲಿ, ಅದು ಒಂದು ಸ್ಪಷ್ಟೀಕರಣ ಕೊಡಬೇಕು. 69 ಅಡಿ ಹೊಡಿತಾ ಇದ್ದೀವೋ, ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಸರ್ಕಾರ ಏನು ಆದೇಶ ಮಾಡಿದೋ ಆ ಪ್ರಕಾರವಾಗಿ ಹೊಡಿತಾ ಇದ್ರು ಇಲ್ಲ ಅನ್ನೋದನ್ನ ನಾವು ಅವರು ನಮ್ಮ ಸ್ಥಳಕ್ಕೆ ಆಗಮಿಸಿ ನಮ್ಮ ಅಹವಾಲುಗಳನ್ನು, ಮನವಿಯನ್ನು ಸ್ವೀಕರಿಸಬೇಕು. ಮತ್ತೊಂದು 69 ಅಡಿ ಆಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಜಗಳೂರು ತಾಲೂಕಿನ ಒಂದು ಫ್ಯೂಚರ್ ದೃಷ್ಟಿಯಿಂದ ನಾವು ಪೂರ್ವಭಾವಿ ಸಭೆಯನ್ನು ಪ್ರವಾಸಿ ಮಂದಿರದಲ್ಲಿ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ನಾವು ಕಾನೂನಿನ ಚೌಕಟ್ಟಿನಡಿಯಲ್ಲಿ ಒಂದು ಶಾಂತ ರೀತಿಯಲ್ಲಿ ನಾವು ಧರಣಿಯನ್ನು ಮಾಡಬೇಕು ಅಂತಂದು ನಾವು ಪೂರ್ವಭಾವಿ ಸಭೆ ಮಾಡಿದ್ವಿ. ನಾಳೆ 30ನೇ ತಾರೀಕಿನೊಳಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು, ಇಲ್ಲಿ ಯಾವುದೇ ಸಂಘಟನೆಯನ್ನು ಬಿಟ್ಟಿಲ್ಲ, ಎಲ್ಲ ಸಂಘಟನೆಗಳು ಎಲ್ಲರಿಗೂ ಸೇರಿರ್ತಕ್ಕಂಥದ್ದು ಜಗಳೂರು ತಾಲೂಕು, ಎಲ್ಲರೂ ಭಾಗವಹಿಸ್ತಾರೆ, ಅದರಲ್ಲಿ ಸಹಕರಿಸ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.